ಗುಂಡ್ಯಾನ ಮನಿ ಇದಕ್ಕಂತತಿ. ಗುಂಡಣ್ಣ, ಏ ಗುಂಡಣ್ಣ. ಯಾರು? ಶಂಕರ. ಓ ಏನೋ ಬಿಸಿಲ ಹಿಂಗ್ ಬಂದಿಲ್ಲ? ಏ ಮರ ನಮ್ಮ ಅಣ್ಣ ಫೋನ್ ಹಚ್ಚಿಲ್ಲ ನಿನಗ? ಹಚ್ಚಿದ ನಿಮ್ಮ ಅಣ್ಣ. ಏನ ಕೆಲ್ಸ ಹುಡುಗಾಡಕ್ ಬರ್ತೀಯ ತಂದಿದ್ದ, ಅದಕ್ಕೆ ನಂಗೆ ಕೆಲ್ಸ ಸಿಕ್ಕೈತೆ ಇಲ್ಲ? ಇನ್ನೇ ಸಿಕ್ಕಿಲ್ಲ, ಬರುದ ಈಗ ಬಂದನು. ಇವತ್ತೊಂದ್ ದಿವ್ಸ ನಿಮ್ಮ ಮನ್ಯಾಗ ಇರ್ತಾನು, ಇದಕ್ಕೆ ನಾಳೆ ಒಂದ್ ಸ್ವಲ್ಪ ಕೆಲಸ ಹುಡ್ಕಾಡ್ತಾನ. ಅಲ್ಲೋ ಇಲ್ಲಿ ಮನ್ಯಾಗ ಇರ್ತೀನಿ ಅಂತ ಹೇಳ್ತೀನಿ, ಇದೇ ನಮ್ ಸ್ವಂತ ಮನಿ ಐತನ, ನಾನು ಬಾಡಿಗೆ ಮನ್ಯಾಗ ಇದೀನೋ. ಬಾಡಿಗೆ ಇದ್ದಿದ್ದು ಗೊತ್ತೈತಿವಪ್ಪ, ಅದಕ್ಕೆ ಕಾಳಜಿ ಮಾಡ್ತಿ. ನನ್ ಕೆಲಸ ಸಿಗ್ಲಿ, ಆಮೇಲೆ ನಾ ಮತ್ತೆ ಬೇರೆ ಕಡೆ ಎಲ್ರ ರೂಮ್ ಮಾಡ್ತಾನ. ನೀ ಇರ್ಬೇಕಂದ್ರ ತಿಂಗಳ ಅರ್ಧ ಬಾಡಿಗೆ ಕೊಡ್ಬೇಕು, ನೀ ಅಂದಾಗ ಇರ್ಬೇಕಾಗತ್ತಿಲ್ಲ ಅಂದ್ರ ಹಂಗ ಅರ್ಧ ಬಾಡಿಗೆ ಕೊಡ್ತಾನಲ್ಲ ನಾ. ಬಾಡಿಗೆ ಕೊಡದೈತಿ, ಇಲ್ಲಿ ಟಿಕ ಹುಡುಗ ಕುಂಡ್ರದಿಲ್ಲ. ಒಂದ್ ತಿಂಗಳದಾಗ ಗಂಟ ಮಟ್ಟಿ ಕಟ್ಕೊಂಡಿಸಿದ್ರ ಮತ್ತೆ ನೀ ಹೆಂಗ್ ಬಂದಿಲ್ಲ ಹಂಗೆ ಹೋಗ್ಬೇಕು ನೋಡು. ಯಾಕ ಅಂದ್ರೆ ಇಲ್ಲ ಒಬ್ಬನಿಗೆ ಅಡ್ಜಸ್ಟ್ ಐತಿ ಇದು, ಮತ್ತೆ ಯಾರಿಗೆ ಅಡ್ಜಸ್ಟ್ ಆಗಲ್ಲ. ಯಾಕಂದ್ರೆ ಒಂದ ಕಾಟ ಐತಿ, ಒಂದ ತೆಲುಗುಂಬೈತಿ, ಒಂದ ಹಸ್ಗಳು ಐತಿ, ಸಂಡ ಸೋಲಾಕ್ ಒಂದ ಚೆರಿಗೈತು. ಏ ಇರ್ಲಿಯಪ್ಪ, ನಾ ಮತ್ತ ಆದ್ರ ನಾ ಒಂದ್ ಹೊಸ ಚರಗಿ ಹೊಚ್ಕೊಳಕ ಚಾದರ್ ಜಮ್ಕಂಡ್ ತಗೊಂಬಂದನ್ನ. ಒಟ್ಟು ಕೆಲ್ಸ ಸಿಗೋ ಮಟ್ಟ ನಾನು ಇಟ್ಕೋ ಇಲ್ಲೇ. ಆಯ್ತಾಯ್ತ, ಕೆಲಸ ಸಿಕ್ತಪ್ಪ ಅಂದ್ರ ನೀ ಹೆಂಗ ಬಂದಿದ್ದಿ ಹಂಗ ನಿನ್ ಗಂಟ ಮಟ್ಟಿ ಕಟ್ಕೊಂಡಿಸಿದ್ರ ಬ್ಯಾರೆ ಕಡೆ ಇರ್ಬೇಕು ನೋಡ. ಬ್ಯಾರೆ ಕಡೆ ಬಾಡಿಗೆ ಇರ್ಬೇಕ? ಆಯ್ತಾಳ ಆಯ್ತಾಳ. ಆದ್ರ ಒಂದ್ ಕೆಲಸ, ಏನ? ಮುಂಜಾನೆ ಅದು ನನಗೆ 6 ಗಂಟೆಗೆ ಕೆಬಸ್ಬೇಕು. ನಾನ ಯಾಕ ನಿಂಗೆ ಹೇಳಕ್ ಬರಂಗಿಲ್ಲನ? ಏ ನಾ ಎಷ್ಟ್ ಹೇಳ್ತ ನಡಿ ಕೇಳು, ಮುಂಜಾನೆ 6 ಗಂಟೆಗೆ ಕೆಬಸುತ್ತ ನಾನು ಬಲ್ಯಾಕ ಮಕ್ಕೊಳಕ್ ಬಾ, ಇಲ್ಲ ಬರಬೇಡ. ಏ ಇರ್ಲಿ ಹೇಳಪ್ಪ, 6ಕ್ಕೆ ಯಾಕ 5:30 ಎಬ್ಬಸ್ತಾನ ನಿನಗ. ನಾ ಎಷ್ಟ್ ಹೇಳ್ತೀನಿ ಅಟ್ಟೆ ಹೇಳಿ ಕೇಳ್ಬೇಕು, ನೀ ಜಾಸ್ತಿ ಮಾತಾಡುದಿಲ್ಲ. 6ಕ್ಕೆ ತಿಳಿನಿ, 6ಕ್ಕೆ ಎಬ್ಬಿಸ್ಬೇಕ. 1 ನಿಮಿಷ ಹೆಚ್ಚು ಆಗ್ಬಾರ್ದು, 1 ನಿಮಿಷ ಕಡಿಮೆ ಆಗ್ಬಾರ್ದು. ಆಯ್ತಾಳ. ಅಲಾರಾಮ್ ಇಲ್ಲ ನಿನ್ ಕಡೆ? ಏ ಅಲಾರಾಮ್ ಎಲ್ಲ ಸುಟ್ಟು ಬಿಟ್ಟಿನ. ನಮ್ಮ ಓಣ್ಯಾಗ ಒಂದು ನಾಯಿ ಇತ್ತು, ಕರೆಕ್ಟ್ 6ಕ್ಕೆ ಹೌ 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 ಅಂತ ಬಗಳ್ತಿತ್ತು. ನನಗೆ ಎಷ್ಟು ಹಾಕಿತ್ತು, ನಾ ಎದ್ ಪಟ ಪಟ ನನ್ನ ಕೆಲ್ಸಕ್ಕೆ ಹತ್ತಿದ್ಯಾ, ನೀನ್ ಇಲ್ದ ಮನೆ ನಾಯಿ ಸತ್ ಹೋತ. ಅದಕ್ಕೆ ನಾನೊಂದು ಕೈ ಮುರಿದಂಗ ಆಗೈತಿ. ಅದಕ್ಕೆ ನೀ 6 ಗಂಟೆಗೆ ಎಬ್ಬಿಸ. ಈ ಅಲಾರಾಮ್ ಏನು ಹೇಳಕ್ ಹೋಗ್ಬೇಡ, ಯಾಕಂದ್ರೆ ಮೊದ್ಲು ತಿಳಿಯೋದಿಲ್ಲ ಅದು. ಅದಕ್ಕೆ ಅಟ್ ಮಾಡ್ತಿಲ್ಲ. ಎಬಸ್ಲಿಕ್ಕೆ ತಗೊಂಬ ನಿನಗ ಕಟ್ಟಿತೀನಿ ಮತ್ ನಾ. ಇರ್ಲಳ ಆಯ್ತು ಬಾ ಒಳಗ. ನಾ ಈ ಜಾಗದಾಗ ನಾನು ಇಟ್ಟೆ ಅಂದಂಗ ಆತ. ಬಾ ಬಾ. ಆರಾಗಿತ್ತು ಟೈಮು, ಗುಂಡ್ಯಾ ಬೇರೆ ಎಬಸಂದಾನು. ಏ ಗುಂಡನ, ಏ ಆರಾಗೈತಿ ಹೇಳು. ಏ ಗುಂಡು ಆರಾಗೈತಿ ಹೇಳ. ಏ ಎಬ್ಬಸ್ ಅಂದಿದ್ಲಾಕೋ, ಆರಾಗೈತಿ, ಕೆಲ್ಸ ಟೈಮ್ ಆಗೈತಿ, ಹೇಳ ಹೋಗ ಹೇಳು. ಇವೇನು ಹೇಳಕ್ ಕಾಣಂಗಿಲ್ಲ, ಏನು ಯಾಕೆ ಮಾಡ್ಕೊಳಕ್ ಬಿಡು. ಟೈಮ್ 11 ಆಗೈತಿ. ಆ ಮಗನಿಗೆ ಶಂಕರ್ಗ 6ಕ್ಕೆ ಎಬ್ಸ ತಿಳಿನೆ, ಇನ್ನಾದ್ರೂ ಎಬ್ಸ ತಯಾರಿಲ್ಲ. ಈಗ ಲೇಟ್ ಮಾಡಿ ಹೋದ್ಯಪ್ಪ ಅಂದ್ರ ನನಗೆ ಬ್ಯಾಗ್ ಚಾಲು ಮಾಡ್ತಾರ. ಶಂಕರ, ಏ ಶಂಕರ ಎಲ್ಲಿದೀವೋ? ಮಗ ಇಲ್ಲೇ ಮಕ್ಕೋಣ. 6ಕ್ಕೆ ಎಬ್ಸ ತಾಳಿನಿ ಮಗ, ಇವ ಶಿಸ್ತಿಗೆ ನಿದ್ದೆ ಹೊಡ್ಯಾತನ. ಏ ನಿನ್ಗೆ ಏನ್ ಹೇಳಿದ ನಾನು? 6ಕ್ಕೆ ಎಬ್ಸ ತಿಳಿನಿಲ್ಲ. 6ಕ್ಕೆ ಎಬ್ಸಿನ ಮರ 2-3 ಸಲ ಎಬ್ಸಿರ, ನೀ ಏನು ಹೇಳಲಿಲ್ಲ. ಏ ಎಬ್ಸಿನಿ ಹೇಳಿಲ್ಲ ಅಂದ್ರೆ ಮಗನ ನೀರ್ ತೊಗೊಂಡ್ಸಿದ್ರ ಮಾರಿ ಗೊಜ್ಬೇಕ. ನೀರ್ ತೊಗೊಂಡು ಮಾರಿ ಗೊಜ್ಜಿದಪ್ಪ ಅಂದ್ರ ಸತ್ಯ ಹೆಣಸುಗೆ ಎದ್ಕೊಂಡಿರ್ತೈತಿ. ಅಂದ ಬೆಳಕ್ ನಾ ಹೇಳುದಿಲ್ಲೇನ? ಎಟ್ ಎಬ್ಸಿನಿ, ಹಿಂಗ್ ಒತ್ತೀನಿ, ಏನ್ ಮಾಡೀನಿ, ಒಟ್ಟ ಹೇಳಕ ತಯಾರಿಲ್ಲ. ಮಗನ ನೀ ಹಿಂಗ್ ಬೇಜಾದ್ರು ಮಾಡಕತ್ತಪ್ಪ ಅಂದ್ರ ನನ್ನ ರೂಮ್ನಾಗ ಒಂದು ಚೆನ್ನಾಗಿರ್ಬೇಡ. ಎದ್ದೋಗ್ನಿ, ಇಲ್ಲಿದ್ರೆ ಎದ್ದೋಗ. ಎಲ್ಲಿ ಎದ್ದು ಹೋಗ್ಲಿ ಮರ, ನೀ ಹಿಂಗ್ಯಾಕೆ ಮಾಡ್ತಿ? ತೆಲಿಗಿಲಿ ಕೆಟ್ಟತ್ತೆ ನಿಂದ. ಅಲ್ಲ ನಿನ್ಗೆ ಅಳಿಗಾಡ್ಸಿ ನೀ ಏನು ಬೇಕಾದ್ ಮಾಡಿ ಒಟ್ಟ ಹೇಳಲಿಲ್ಲಪ್ಪ, ಮತ್ತೆ ಏನು ಮಾಡ್ಲ? ನೀನು ಎಬಿಸಿ ನನಗೆ ನಿದ್ದೆ ಬತ್ತ. ಏ ಅಳಿಗಾಡ್ಸಿನಿ ಪರಿಗಾಡ್ಸಿನಿ ಮಾಡಕ್ ಹೋಗ್ಬಿಡು. ಒಂದ್ ಸ್ವಲ್ಪ ನೀರು ಗೊಜ್ಜಿನ ಎದ್ಕೊಂಡಿರ್ತೇಲ್ಲ ಮಗನ. ಈಗ ಟೈಮ್ 11 ಆತ, ಈಗ ಲೇಟಾಗಿ ಹೋದ್ರ ನನಗೆಲ್ಲ ಎಟ್ಟು ಚಿಂದ್ರ ಅವಮಾನ ಮಾಡ್ತಾರ ಅವ್ರು. ಈಗೆಲ್ಲ ನಿನ್ನ ಸಂಬಂಧ ಮಗನ ಎಲ್ಲ ಹೇಳಿ ಇಲ್ಲಿ ತೇಳ ಮೊದಲ ಹೇಳ್ತಾನಾಳ. ಒಂದು ಹೇಳೋ ಕೆಲಸ ನಾಟಕ ಮಾಡೋದಿಲ್ಲ ಬಿಡುದಿಲ್ಲ. ನಮ್ಗೆ ಗೋಜಿ ಹಾಕಿರು, ನಮ್ಮ ರೂಮಿಗೆ ಗೋಜಿ ಹಾಕಿರಿ ನೀವು. ಈಗ ಹೋಗಿ ನಾ ಜಾಕ ಮಾಡಿ ರೆಡಿ ಬರ್ತೀನಿ. ಪಟ ಮಗನ ಇದೆಲ್ಲ ಹಾಸಿಗೆದೆಲ್ಲ ಮಡಿಸಿಡು, ಮಾಡ್ತೀನಿ ನನಗೆ. ಏ ಮಗನ, ಒಬ್ಬ ದೋಸ್ತಗ ಬಡಿತ್ಯಾ ನೀ ಮಗನ? ಅದು ನನಗೆ ಬಡಿತಿ, ನನ್ನ ಶಾಪ್ ಹತ್ತತಿ ಮಗನ ನಿನಗೆ. ನಿನ್ನ ಕುಷ್ಠ ರೋಗ ಬರ್ತೈತಿ ಮಗನ, ನಿನಗೆ ಕೈಗೆಲ್ಲ ಲಕ ಹೊಡಿತೈತಿ. ಈ ದೋಸ್ತಗೆ ಬಡಿತೇನಲ್ಲಿ ನನ್ನ ಶಾಪ್ ನಿನ್ಗೆ ಅಟ್ಟೆ ತಡ್ತೈತಿ ಮಗನ. ಈ ಶಂಕರ ಸಂಬಂಧ ನಂದೆಲ್ಲ ಕೆಲಸ ಲೇಟ್ ಆಯ್ತಾ. ಇಟ್ಟೊತ್ತಿಗೆ ನಾ ಕೆಲ್ಸಕ್ಕೆ ಹಾಜರಿರ್ತಿದ್ಯಾ. ಏ ಶಂಕರ, ಮನೆ ಕಡೆ ಪಚ್ಚು ನಾಯಿ ಪಾಯಿ ಬರ್ತಿರ್ತಾವ ನೋಡುತ್ತವ ಮಗನ. ಬಂದ್ ಮಾಡ್ತೀನಿ ನಿನಗೆ. ಎಲ್ಲ ಲೇಟ್ ಮಾಡಿಟ್ಟಿ. 6ಕ್ಕೆ ಎಬ್ಸಲಿಲ್ಲ ಬಿಡ್ಲಿಲ್ಲ.
ಏನ್ ಮಾಡುದು ಈಗ ಅವ್ರಿಗೆಲ್ಲ ನನಗೆ ಬರೀ ಒದಾಡ್ತಾರ ಮ್ಯಾಲ ಕಣ್ಣದಾಗ ಏನದ ಓ ಕಣ್ಣಿ ನೆತ್ತ ಬಂದ ನಿನಗೆ ನೋಡಕ್ ಬರುದಿಲ್ಲ. ಸಾರಿ ರೀ ಅಣ್ಣ ಸಾರಿ ನೋಡಿಲ್ರಿ. ಏನ್ ಸಾರಿ ಓ ಎಲ್ಲ ನೋಡು ಅರ್ಬಿ ಎಲ್ಲ ಹೊಲಸು ಮಾಡಿ ತೆಗಿಯೋ ತೆಗಿ ಮಾತು ಹೊಲಸು ಮಾಡತ್ತೇನಿ. ಇಲ್ರಿ ತಪ್ಪಾತ್ರಿ ನಾ ನೋಡ್ಯಾಕ ಗೊಜ್ಜಿನೇನ್ರಿ ನೋಡ್ಲಾರ್ದ ಗೊಜ್ಜಿನಿ. ಅಲ್ಲೋ ದಾರಿ ಮೇಲೆ ಮಂದಿ ಅಡ್ಡಾಡ್ತಾರ ಗೊತ್ತಾಗತ್ತಿಲ್ಲ ನನಗೆ. ನೋಡಿಸಿದ್ರೆ ನನ್ನ ತಲೆ ಮೇಲೆ ಹಾಕ್ತಿ, ಇವತ್ತು ನನ್ನ ತಲೆ ಮೇಲೆ ಹಾಕಿ ನಾಳೆ ಬಿಟ್ರೆ ನನ್ನ ಮನೆ ಮುಂದೆ ಹಾಕ್ತಿ, ನಾಡ್ದು ಬಿಟ್ರೆ ನನ್ನ ಮನೆ ಹಾಕ್ತಿ. ಅದೆಲ್ಲ ನೋಡಿ ತಲೆ ಕೆಡಿಸಿದ್ರೆ ಒಂದು ದಿವಸ ಹೋಯ್ತು ನನ್ನ ತಿಪ್ಪೆ ಹೋಗಿತ್ತೆ ಮಗನ ಇಟ್ಟೆಲ್ಲ ಮಾಡ್ಸ್ಕೊಂಡ್ರಾಕ. ನಾನು ನಿಮ್ಮ ಮನೆ ಆಳಿದಿನ ಮಗನ. ಏನ್ರಿ ನಾ ನೋಡ್ಲಾರ ತಪ್ಪಿಗೆ ನನಗ ಬಿಡಿತೀರಲ್ರಿ ಏನ್ರಿ ನೀವು? ಕಣ್ಣು ತೆರ್ಕೋಬೇಕು ಮಗನ, ಕಣ್ಣು ತೆರ್ಕೊಂಡು ನೋಡ್ಬೇಕು ಯಾರು ಹೊಕ್ಕಾರ ಯಾರು ಬಿಡ್ತಾರ ನೋಡಿಸಿದ್ರೆ ಕಸ ಚೆಲ್ಬೇಕು. ಇಲ್ಲ ಹೇಳ್ರಿ ತಪ್ಪಾಗಿತ್ತು ಹೊಟ್ಟೆ ಹಾಕೋರಿ ಇಲ್ಲ ಆಜು ಬಾಜು ಮನ್ಯಾಗ ಇರ್ತೀವಿ. ಏನ್ ಹೊಟ್ಟೆ ಆಜು ಬಾಜು ಮನೆ ಆಗಿದ್ರೆ ಹಿಂಗ್ ಕಸ ಹೋಗಿತಾರ ಮೈ ಮೇಲೆ. ಇಲ್ಲ ಹೇಳ್ರಿ ಹೊಂದಾಣಿಕೊಂಡ್ ಹೋಗ್ಬೇಕ್ರಿ ಹೆಂಗ್ರಿ ಅಣ್ಣ ನೀವು ಸಾರಿ ಕೇಳಿಲ್ರಿ. ಈ ಹೊಂದಾಣಿಕೆ ಹಾಳ್ಬೇಡ ಮಗನ. ಇನ್ನೊಮ್ಮೆ ಇದು ಏನ್ ರಿಪೀಟ್ ಆಯ್ತು ಮಗನ ನೀನು ಈ ಬಡವನ ಮ್ಯಾಗ ಕೈ ಮಾಡ್ತಿರಲ್ರಿ ನಾನು ಶಾಪ್ ತಟ್ಲಾರ್ದು ಬಿಡುದಿಲ್ಲ ನಿಮಗ. ನಿನ್ ಶಾಪ ನಾನು ತಡ್ತೈತಿ, ನೀ ಏನ್ ಶಾಪ್ ಹಾಕಿದ್ರು ನಾನು ಏನು ತಟ್ಟುದಿಲ್ಲ. ನನ್ನ ಶಾಪ್ ತಟ್ಟುದಲ್ಲ ತುಗ ಈಗ ಒರಿಜಿನಲ್ ಶಾಪ ಹಾಕ್ತಿ ನೋಡು. ನಿನ್ನ ಲಕ್ವಾ ಹೊಡಿಲಿ, ಏಡ್ಸ್ ಬರ್ಲಿ, ನಿನ್ನ ಕಾಲಿಗೆ ಲಕ್ವಾ ಹೊಡಿಲಿ, ಕೂದಲು ಉದುರ್ಲಿ, ನಿನ್ನ ಬಾಯನ ಹಲ್ಲು ಉದುರ್ಲಿ, ಹಾಳಾಗಿ ಹೋಗತ್ತಾಗ. ಅಲ್ಲೋ ನೀ ಹಿಂಗೆ ಮಾಡ್ತೀನ ಅದನ್ನ ನನ್ನ ಸೋಷೆ ಬರ್ಲಾತಿ ನೀ ಪಕ್ಕ ಅದು ಅದಿ ಅನ್ನೋದು. ನೀ ಏನು ಶಾಪ ಹಾಕಿದ್ರು ನನಗೇನು ಪರ್ಕ್ ಬೀಳುದಿಲ್ಲ ಮಗನ. ನನಗೀಗ ಕೆಲಸ ಟೈಮ್ ಆಗೈತಿ, ಹೋಗಿ ಬಂದ ಬಳಕ ನಿನಗೆ ಚಂಜಿಗೆ ಒಂದು ರೌಂಡ್ ತೊಗೋತೀನಿ ಮಗನ, ನಿನಗೆ ಮಾಡ್ತೀನಿ ಮಗನ. ನಾನು ಬಡಿತಿಲ್ಲ ಮಗನ, ನೀವು ಉದ್ದಾರ ಆಗುದಿಲ್ಲ, ಹಾಳಾಗಿ ಹೋಗ್ತೀನಿ, ಮಣ್ಣು ಮುಖ ಹೋಗಿ ಮುಂಡ ಮುಚ್ಚಿ ಹೋಗ್ತೀನಿ. ಬಾ ಏನ್ ನೋಡ್ತೀನಿ ನೋಡೋ ಅಂತ ನಾನು ತೋರಿಸ್ತೀನಿ. ಏ ರಘು ಏನ್ರ ಕಡ್ಡಿ ಕೊಡು ಹೋಗ್ಬಿಟ್ಟು. ಕಡ್ಡಿ ಹುಡ್ಕಣತನ ಮರ ಕಡ್ಡಿ ಬಿಡಿಗಿಲ್ವ ನನ್ನ ಕಡೆ? ಕಡ್ಡಿ ಪಟ್ಗಿಲ್ಲ ಇಲ್ಲ. ಏನು ಮರ ಉಗಾದಿಗೆ ಮನೆ ಸ್ವಚ್ಛ ಮಾಡ್ತಾರಲ್ಲ ನಮ್ಮ ಮನೆ ಕಿಶೆ ಎಲ್ಲ ಸ್ವಚ್ಛ ಮಾಡ್ಕೊಳತ್ತದಿ. ಬಿಡ ಬಿಡಿಸದ ಬಿಡವ ನಾನು ಕಡ್ಡಿ ಬಿಡಿ ಕೇಳಕತ್ತಿಲ್ಲ. ಶಾನೆ ಐತಿ ಮತ್ತೆ ಆಗ ಹೇಳ್ಬೇಕಲ್ಲ. ನಡಿ ಹೋಗೋಗ ಏನು ಮಾಡುದು ಬಿಡಿಸೋದಲ್ಲ ಸಂಡಸೊಂದು ಬರಂಗಿಲ್ಲ. ಏ ಮಗನ ಇಲ್ಲ ನನ್ನ ಚರಿಗೆ ಹಾಕೋದ್ನಿ. ಏ ಮಗನ ಇದೇ ನೀ ಮನಿ ಮಾಡಿ ನಾಟ್ ನಡ್ರೊಳಗೆ ಚರಿಗೆ ಇರ್ತಾರ ಮಗನ. ಯಾರು ಹೇಳಿದ? ಏ ಇಲ್ಲ ಚರಿಗೆ ನಿಮ್ಮ ಮನ್ಯಾಗ ಇಡ್ಲೇನ? ಏ ಮಗನ ಗೋರ್ಮೆಂಟ್ದವರು 20-30 ಸಾವಿರ ರೂಪಾಯಿ ಸ್ಯಾಂಕ್ಷನ್ ಮಾಡ್ಸ್ಯಾರ ಪೈಖಾನೆ ಕಟ್ಕೊಂಡು ಮನ್ಯಾಗ ಹೇಳ್ತೇಳಿ. ಅದನ್ನ ಬಿಟ್ಟಿಸಿದ್ರೆ ಮಕ್ಕಳ್ರೆ ಅದು ಒಟ್ಟು ರೊಕ್ಕ ಖರ್ಚು ಮಾಡ್ತೀರಿ. ಇಲ್ಲಿ ರಸ್ತೆ ಮೇಲೆ ಹೇತ್ಸಿಂದ್ರೆ ಎಲ್ಲ ಹೊಲಸಿಡ್ದಾತ್ರಿ. ಮ್ಯಾಗಿನವರು ಸ್ವಚ್ಛ ಭಾರತ ಬಡ್ಕೊಳತ್ತಾರ. ನೀವು ಇದ್ರೆಲ್ಲ ಹೊಲಸಿಡ್ಲಾತಿರಲ್ಲೋ ಹೊಟ್ಟಿಗೆ ಅನ್ನತ್ತಿದ್ರು ಅನ್ ಸಗಣಿ ತಿತ್ತಿರು. ಏ ಮಗನ ಅದ್ರ ಏನು ಹೇಳ್ಬೇಡ. ಈಗ ನನ್ನ ಚರಿಗೆ ಹೆಂಗಿತ್ತು ನೀರು ತಂದು ಹಂಗೆ ತಂದಿಡ. ಹಂಗೆ ತಂದಿಡು ಅಂದ್ರೆ ರಸ್ತೆ ಮೇಲೆ ಯಾಕೆ ಇಡ್ಬೇಕು ಮಗನ? ನಿಮ್ಮ ಅಪ್ಪನ ರಸ್ತಾ ಇದು? ಏ ನಿಮ್ಮ ಅಪ್ಪಂದಲ್ಲ ರಸ್ತಾ ಅದ ಮಗನ, ಗೋರ್ಮೆಂಟ್ದೈತಿ. ಏ ಈಗ ನಾ ಕಡೆ ತಂದಿಡ್ದಾಗಲೋ ನೀ ಏನು ಮಾಡ್ಕೊ ಹೋಗ. ಏ ಮಗನ ತಂದಿಡ್ರಿ ನನಗೆ ಒಟ್ಟು ಅರ್ಜೆಂಟ್ ಐತಿ ಮತ್ತೆ ಸುಮ್ಮ. ಈಗ ನನ್ನ ಎದಿ ಮೇಲೆ ಅಂಗಿ ಹಿಡ್ತಿ ಮಗನ ಹಿಡ್ತೀನಿ ಏನು ಮಾಡ್ತಿ? ಈ ಊರಾಗ ಯಾರು ನನ್ನ ಎದಿ ಮೇಲೆ ಅಂಗಿ ಹಿಡ್ದಿಲ್ಲ. ಫಸ್ಟ್ ಟೈಮ್ ನೀ ಹಿಡ್ದಿ ಅಂದ್ರ ಬಳಕ ಮಗನ ನಿನ್ನ ಬಿಡುದಿಲ್ಲ. ಇದ ಫಸ್ಟ್ ಟೈಮ್ ನನ್ನ ಎದಿ ಮೇಲೆ ಅಂಗಿ ಹಿಡ್ದಿ. ನೆಕ್ಸ್ಟ್ ಟೈಮ್ ಏನು ಹಿಡಿದ್ರೆ ಮಗನ ನೀನು ಬಕ್ ಹಿಡಿತೀನಿ ಮತ್ತೆ ನಿನಗೆ. ಏ ಮಗನ ನಾನು ಬಡ್ದ್ರೆ ನನ್ನ ಶಾಪ್ ನಿನ್ಗೆ ತಟ್ಟಲ್ ಹೋಗಂಗಿಲ್ಲ ಮಗನ. ಹರಿಯಾಗ ನೋಡಿದ್ರೆ ನೀನು ಸಂಡಸ್ ಜಾಗ ಬಂದಾಗ ಹೋಗ್ತೈತಿ. ನನ್ನ ಶಾಪ ನಿಮ್ಮಂತ ಶಾಪ ನಾನು ಏನು ಮಾಡುದಿಲ್ಲ ಮಗನ. ನನಗೆ ರಗಡ ಆಶೀರ್ವಾದ ಐತಿ ಮಂದಿದ. ಹೋಗೋ ಮಗನ ಹೋಗ ನಡ ಮಗನ ನೋಡಕ್ಕೆ ಹೋಗನಿ. ನನಗೆ ಯಾಕೆ ಹಿಂಗಲ್ಲತೈತಿ ಮುಂಜಾನೆ ಎರಡು ಚಲೋ ಐತಿ, ಎದಿ ನುಸ್ಲಾತೈತಿ, ಕಾಲ ಬಳಬಳ ಮಾಡತ್ತಿ, ಹೊಟ್ಟಿ ಕೊಳ ಮಾಡತೈತಿ. ಯವ್ವ ದೇವ್ರ ನನಗೆ ಯಾಕೆ ಹಿಂಗಲ್ಲತೈತಿ? ಏ ಶಂಕರ ಬಾರು. ಗುಂಡ್ಯಾ ಏನಾತು ಹಿಂಗ್ಯಾಕೆ ಬಿದ್ದಿ? ಏ ಗುಂಡ್ಯಾ ಹೇಳು ಹಿಂಗ್ಯಾಕ ಬಿದ್ದಿ? ಹೊಟ್ಯಾಗ ತ್ರಾಸ ಅಲ್ಲತ್ತಿ, ಕಾಲು ಬಳಬಳ ಮಾಡತೈತಿ, ಕಣ್ಣು ಉರಿಲತ್ತೈತಿ. ಡಾಕ್ಟರ್ ಕರ್ಸು. ಡಾಕ್ಟರ್ ಅವ್ರನ್ನ ಕರ್ಸು. ಬಾ ಇಲ್ಲಿ ಒಂದು ಸ್ವಲ್ಪ ಇಲ್ಲ ಕುಂಡ್ರು ಜರ ಜಾಸ್ತಾನ. ಶಂಕರ ಬಾ ಕೆಟ್ಟ ತ್ರಾಸ ಅಲ್ಲತ್ತು, ಕಾಲು ಬಳಬಳ ಮಾಡತೈತಿ. ಅಲ್ಲೋ ಮಗನ ಮುಂಜಾನೆ ಚಲೋ ಇದ್ದಿಲ್ಲ ಯಾಕೋ ದನ ಬಡ್ದಂಗೆ ಬಡ್ದು ಹೋದಿ ನಾನು. ಇಲ್ಲಿ ಮಕ್ಕಳು ಒಂದು ಸ್ವಲ್ಪ ಈ ಪಟ ಫೋನ್ ಹಚ್ಚಿ ಕರ್ಸು. ಡಾಕ್ಟರ್ ಸಾಯ್ತಿನ ಇಲ್ಲ ಅಂದ್ರೆ ನನಗೆ ಯಾಕೆ ಹಿಂಗ ಅಲ್ಲತೈತಿ? ಅಪ್ಪ ತ್ರಾಸ ಅಲ್ಲತ್ತಿತ್ತು.
ಏ ಶಂಕರ ಮುಂಜಾನೆ ನಾಡ್ ಚಲೋ ಇದ್ಯಾ ಹೌದು. ನನಗೆ ಹಿಂಗಾಗಾತು ಯಾಕೆನೋನು ಅಲ್ಲೋ ಮುಂಜಾನೆ ಹುಲಿಗತೆ ಇದ್ದೆ ಈಗ ಸುಟ್ಟು ಬೆಕ್ಕಿನ ಗತೆ ಬಂದು ಇದ್ದಿ ಮನಿ ಮುಂದ ಏನಾಗಿರ್ಬೇಕೇನೋ ನನಗೂ ಗೊತ್ತಾಗೋಲ್ತು. ಏ ಶಂಕರ ಡಾಕ್ಟರ್ ಫೋನ್ ಹಚ್ಚು ಸಾತೈತಿ. ಡಾಕ್ಟರ್ಗ ಫೋನ್ ಹಚ್ಚೇನಿ ಬರ್ತಾನಂದಾರ ಹೊಳ್ಯಪ್ಪ ಟಿಸಿ ಹಚ್ಚ. ಏ ಯಾವಾಗ ಬರ್ತಾನೋ ನಾ ಸತ್ ಬೆಳಗ್ ಬರ್ತಾನೆ ನೋಡು. ಏ ಪಟ ಪಟ ಕರ್ಸು. ಬರ್ತಾರ ಡಾಕ್ಟರ್ ಬರ್ತಾರ. ಅವ ಹೊಳ್ಯಪ್ಪ ಡಾಕ್ಟರ್ ಟಿಸಿ ಹಚ್ಚದಾನ ಬರ್ತಾನ ಪಟ್ನ. ಅಂದ್ರ ಅವ MBBS ಕಲ್ತಿಲ್ಲೇನೋ? ಏ MBBS ಮುಗಿಸಿ ಮತ್ ಟಿಸಿ ಹಚ್ಚು ಮಾಡ್ಯಾರ ಅವ್ರ. ಏನ್ರ ಮಾಡು ಪಟ ಪಟ ಕರ್ಸು. ಕರ್ಸ್ತಾನ ಒಟ್ಟ ಅಂಜಬೇಡ. ಡಾಕ್ಟರ್ ಬಂದ್ರ ನೋಡು. ಬರ್ರಿ ಡಾಕ್ಟರ್ ಬರ್ರಿ ಸರ್. ಐ ಆಮ್ ಡಾಕ್ಟರ್ ಹುಳ್ಯಪ್ಪ ಟಿಸಿ ಎಚ್. ಜರ ಚೆಕ್ ಮಾಡ್ರಿ ಪಟ್ನ. ಇಲ್ಲಿ ಚುಚ್ಚಾತೇನ ಇಲ್ಲಿ ಇಲ್ಲಿ ಎಲ್ಲ ಆರಾಮದಿ ಅಲ್ಲ ನಿನಗೆ ಏನಾಗೈತಿ? ಏ ನಾ ಅಲ್ರಿ ಡಾಕ್ಟರ್ ಇಲ್ಲಿ ಬಿದ್ದೈತ್ಲ ಇದು ಪೇಷಂಟ್ ಐತಿ. ಇವ ಯಾವ್ದೋ ಸಣ್ಣ ಖುಷಿ ಮನಗಿಸಿ ಸಮಾಧಾನ ಮಾಡತ್ತೆ ಮಾಡಿದ್ನಿ. ಇದೇ ಪೇಷಂಟ್? ಹ್ಞೂನ್ರಿ ಚೆಕ್ ಮಾಡ್ರಿ ಪಟ್ನ. ಭಾಳ ತ್ರಾಸ ಮಾಡ್ಕೊಳತ್ತಾನ. ಚುಚ್ಚಾತೇನ? ಏ ನನಗಲ್ರಿ ಇವ್ನ ಕೇಳ್ರಲ್ಲ ನೀವು. ಏ ಇಲ್ಲಿ ಚುಚ್ಚಾತೇನ? ಡಾಕ್ಟರ್ ಬಾ ಕಡೆ ಚುಚ್ಚಲಾತೈತ್ರಿ. ಇಲ್ಲಿ ಅಲ್ಲಿ ಚುಚ್ಚಲಾತೈತ್ರಿ. ಛೇ 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 ಇದು ಅದ ಇದು ಏನ್ರಿ? ಹಾರ್ಟ್ ಪ್ರಾಬ್ಲಮು. ಹಾರ್ಟ್ ಪ್ರಾಬ್ಲಮ್ ಇಷ್ಟು ಸಣ್ಣ ವಯಸ್ಸಿಗೆ ಪಾಪ. ಚೆಕ್ ಮಾಡ್ರಿ ಇನ್ನ ಕಣ್ಣು ಮ್ಯಾಗ ತೆಳಗ ಮಾಡು. ಈ ಕಡೆ ಕಣ್ಣಾಗದು ಏನ್ರಿ ಹಿಂಗ ಸ್ವಲ್ಪ ಹಿಂಗ ಮಳಿ ಅದು ಹಿಂಗ ಚುಚ್ಚದಂಗ ಆತತೇನ? ಮಳಿ ಅಲ್ರಿ ಡಬ್ಬಣ ತಗೊಂಡ್ ಬಡ್ದಂಗ ಅಲ್ಲತೈತ್ರಿ ಕಣ್ಣ. ಛೇ 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 ಶಂಕರ ಕಣ್ಣಿಗೆ ನರದೋಷ ಬಂದಿತ್ತು. ರೀ ಯಾಕ್ರಿ? ಏನ ಟನ್ ಟನ್ ಸೌಂಡ್ ಬರ್ತಿತ್ತಲ್ವ? ಏ ಅದು ಗಂಟ್ರಿ ಅಲ್ಲಿ ಆಡಿನ ಕೊಳಗ ಗಂಟಿ ಕಟ್ಟಿವ್ ಅದ ಟನ್ ಟನ್ ಮಾಡಕತ್ತೈತಿ. ನಾ ಬೇರೆ ತಿಳ್ಕೊಂಡಿದ್ನ. ಏನಪ್ಪ ನಿನಗೆ ಏನಾರ ಯಾಕತ್ತೈತೋ? ನನಗ್ರಿ ಹೊಟ್ಯಾಗ ಚುಚ್ಚ ಅಲ್ಲತೈತ್ರಿ ಬಾ ಕೆಟ್ಟ. ಡಾಕ್ಟರ್ ಚೆಕ್ ಮಾಡ್ರಿ. ಮುಂಜಾನೆ ಟಾಯ್ಲೆಟ್ ಎಲ್ಲ ಸಪಾಟ್ ಆಗಿತ್ಲ? ಮುಂಜಾನೆ ಸಪಾಟ್ ಆಗೈತ್ರಿ. ಸ್ವಲ್ಪ ಗಂಟೆ ಆದ್ರೂ ಸಪಾಟ್ ಆಗೈತ್ರಿ. ಒಟ್ಟ ಚಿಂತೆ ಮಾಡಬೇಡ. ಐ ಎಮ್ ಹಳ್ಳೆಪ್ಪ ಟಿಸಿ ಹಚ್ಚ. ಮೊದಲು ಚೆಕ್ ಮಾಡಿ ನೋಡ್ರಿ ಏನಾಗೈತಿ. ಕಿಡ್ನಿ ಇದಾವ್ ನೋಡ್ರಿ. ಶಂಕರ ಇದನ್ನು ಅದ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ರೀ? ಈ ಕಿಡ್ನಿಗೆ ಬಾವು ಬಂದಾವು. ಡಾಕ್ಟರ್ ನೀವು ಪೇಷಂಟ್ ಮುಂದೆ ಹಂಗೆಲ್ಲ ಹೇಳ್ಬೇಡ್ರಿ. ಎದಿ ಹೊಡ್ಕೊಂಡು ಸತ್ತ ಬಿಡ್ತಾವು. ಡಾಕ್ಟರ್ ಅದವ್ರು ಅಂಥವೆಲ್ಲ ಪೇಷಂಟ್ ಮುಂದೆ ಹೇಳ್ಬೇಡ್ರಿ. ಸಮಾಧಾನಲೇ ಹೇಳ್ಬೇಕ ನಿನಗೇನು ಆಗಿಲ್ಲ ಆರಾಮೈತಿಪ್ಪ ಅಂತ ಹೇಳ್ಬೇಕ. ಆಮೇಲೆ ನಮ್ಮಂಥವ್ರ ಮುಂದೆ ಎಲ್ಲ ಕ್ಲಿಯರ್ ಹೇಳ್ಬೇಕ. ಇಂಥವೆಲ್ಲ ಕ್ಲಿಯರ್ ಹೇಳ್ರಿ ಅಂದ್ರೆ ಇಲ್ಲೇ ಕೇಳಿಸ್ಕೊಂಡು ಇಲ್ಲೇ ಸತ್ತು ಬಿಡ್ತಾವ್ರಿ ಅವು. ಇಲ್ಲಪ್ಪ ನಿನಗೆ ಏನಾಗಿಲ್ಲ. ಇವನಿಗೆ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಲ್ಯಾಬ್ನ್ಯಾಗ ಟೆಸ್ಟ್ ಮಾಡಿಸ್ಬೇಕ. ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಎಲ್ಲ ಸ್ಕ್ಯಾನ್ ಮಾಡಿಸ್ಬೇಕು. ಇವಂಗ ಮಾಡಿಸಿದ ಮೇಲೆ ಅವ ರಿಪೋರ್ಟ್ ಹೇಳೋಣ. ಅವಾಗ ರಿಪೋರ್ಟ್ ಹೇಳ್ತೀರಿ? ಹಂಗಂದ್ರೆ ನಿಮ್ಮ ಹಾಸ್ಪಿಟಲ್ಗೆ ಒಯ್ದ್ರಿ ಇವನ್ನ ಕರ್ಕೊಂಡು ಹೋಗೋಣತ್ತ. ಒಟ್ಟ ನೀನು ಇನ್ನು ಹ್ಞೂ ಒಟ್ಟಿಗೆ ಆರಾಮ್ ಮಾಡ್ತಾನ. ಐ ಎಮ್ ಹಳ್ಳಿಯಪ್ಪ ಟಿಸಿ ಎಚ್. ಶಂಕರ್ ನೋಡಿ ಉಳಿಸ್ತೀವಿ. ಏನೇನು ಉಳಿಸೋದಲ್ಲೂ ಕುದುರೆಗತ್ತೆ ಓಡಂಗ್ ಮಾಡ್ತಾನು. ಹಿಂಗೆ ಹಿಡ್ಕೊಂಡು ಹೋಗೋಣ. ಅಲ್ಲೋ ನಾ ನಿಮ್ ದವಾಖಾನೆ ತೋರ್ಸಕ್ ಬಂದನು. ಏನ್ ನೀವು ಹೆಣೆ ಹತ್ಕೊಂಡು ಹೋದಂಗ ಹೋಗಕ್ ಬಂದ. ಶಂಕರ ರಿಪೋರ್ಟ್ ಬತ್ತೆ ನೋಡು ಶಂಕರ. ಈಗ ಲ್ಯಾಬಿಗೆ ಹೋಗಿ ಚೆಕ್ ಮಾಡ್ಕೊಂಡ ಕಳಿಸ್ತಾರ. ತಲೆ ಕೆಡಿಸ್ಕೋಬೇಡ. ಈಗ ಇಂಜೆಕ್ಷನ್ ಮಾಡ್ಯಾರಲ್ಲೋ ಸುಮ್ಮ ಮಕ್ಕೋ. ಈಗ ತಲೆ ತಿನ್ಬೇಡ ನಂದ. ಶಂಕರ ನನಗ ಯಾಕೆ ಹಿಂಗ ಆಲತ್ತಿತ್ತು ಶಂಕರ? ಅದು ಏನೋ ಹಿಂದಕ್ಕೆ ಏನ್ರ ಕರ್ಮ ಮಾಡಿರ್ತಿಲ್ಲ ಅವು ರಿಟರ್ನ್ ಆಗಿಬಿಡ್ತಾವ. ಏನ್ ಮಾಡ್ತಿ? ಎಲ್ಲಿ ಕರ್ಮ ಶಂಕರ? ಮುಂಜಾಳದು ಮನೆ ಮುಂದೆ ಹೊಟ್ಟಿದ್ದೆ. ಹೋಗೋ ಮುಂದಾಗ ನಮ್ಮ ಮನಿ ಮಗಲ್ಕ ಗುರುನಾಥ್ ಬಾಡಿಗೆದಲ್ಲ ಏನೋ ನೋಡಾರ್ಕಾಗಿ ಕಸ ಚಲದ ಅವನಿಗೆ ಬಡದ್ಯಾ. ಬಡಸಿಂದ್ರ ಮನ್ಸಿಗೆ ಬಂದ ಏನ್ ಬೇಕದ ಅಂದ್ಯಾ. ಅನಿಸಿದ್ರ ಮುಂದೆ ಹೋಗ್ಬಿಟ್ರಿ ಅವ್ನು ನನಗೆ ಶಾಪ ಹಾಕದ ಶಂಕರ. ಹಂಗೆ ಮುಂದೆ ಹೋದ್ಯಾ. ಹೋಗ್ಬಿಟ್ರಿಗೆ ನಮ್ ಚಿಮ್ಮಡ್ ಬಸ್ಸು ಸಂಡಾಸ್ಕೊಂಡಿದ್ದ. ಏನೋ ನೋಡ್ಲಾರ್ಕಾಗಿ ಅವ್ನ ಚರ್ಗಿ ಹೋದ್ಯಾ. ಅವನಿಗೆ ಸಿಕ್ಕಂಗ್ ಬಡ್ದ್ಯಾ. ಬಾಯಿ ತುಂಬಾ ಬೈದ್ಯಾ. ಅವನು ನನಗೆ ಶಾಪ ಹಾಕ್ಯಾನ ಶಂಕರ. ಅವನ್ ಕೆಲ್ಸ ಮಾಡು. ಏನು? ಆ ಗುರುನಾಥನ ಮತ್ತ ಆ ಚಿಮ್ಮಡ್ ಬಸ್ಸನ್ನ ಕರ್ಕೊಂಬಾರು. ಯಾಕೋ? ಅವ್ರಿಗೆ ನಾ ಕ್ಷಮಾ ಕೇಳ್ಬೇಕು ಶಂಕರ. ಕ್ಷಮಾ?
ಅದಕ್ಕ ಅಂದ್ರ ಅವ್ರಿಗೆ ನಾ ಬೈದಿದ್ಯಾ ಹೊಡೆದಿದ್ಯಾ ಅದಕ್ಕ ಅವ್ರ ಶಾಪದಿಂತ್ರ ನನಗೆ ಹಿಂಗಾಗಿತ್ತು ಅದಕ್ಕ ಅವ್ರಿಗೆ ನಾ ಕ್ಷಮಾ ಕೇಳಿದೆ ಅಂದ್ರ ನನ್ನ ಶಾಪ ಅಲ್ಲ ಪರಿಹಾರ ಆಕೈತು ಶಂಕರ. ಏ ಅವ್ರಿಬ್ರ ಶಾಪ ಹಾಕಿಲ್ಲ ನಿನಗ. ಮುಂಜಾನೆ ನೀನ್ ನನಗೆ ಬಡ್ದಿವಲ್ಲ, ನಾನು ನಿನ್ಗೆ ಶಾಪ ಹಾಕೇನಿ. ಅಂತ ಬೆಳಕ್ ಮಗನ ನೀನು ನನಗೆ ಶಾಪ ಹಾಕಿಯ ಮತ್ತ ಹ್ಯಾಂಗ ಮಾಡ್ಲು ಶಂಕರ? ಮೊದಲು ನನಗೆ ಸಾರಿ ಕೇಳಿ. ಏ ಹಂಗ ಮಾಡಕ್ ಹೋಗ್ಬಿಡು, ಅವ್ರಿಬ್ರು ಕರ್ಕೊಂಬ, ನಿಮ್ 3 ಮಂದಿಗೆ ಒಮ್ಮೆ ಸ್ವಾರಿ ಕೇಳ್ತೀನು. ಬಿಡ ಕರ್ಕೊಂಬ ಶಂಕರ. ಆಯ್ತಾಳ, ಕರ್ಕೊಂಬರ್ತಾನ. ತ್ರಾಸ ಮಾಡ್ಕೋಬೇಡ, ಕರ್ಕೊಂಬರ್ತಾನ. ಮತ್ತ ಪಟಕಣಿ ಬಾರು. ಗುಂಡ್ಯಾ ಬಂದ್ರು ನೋಡು, ಬಂದ್ರು. ಏ ಬರ್ಗೊಡ್ದ ಸತ್ತ ನೋಡು. ಏ ಅವನು ಏ ಗುಂಡ್ಯಾ ಬಂದ್ರು ನೋಡು. ಗುರುನಾಥ ತಪ್ಪಾಗಿದ್ರು, ನನಗ್ ಕ್ಷಮಾ ಮಾಡ್ರು, ನನಗ್ ಕ್ಷಮಾ ಮಾಡ್ರಿ. ಏ ನಾ ಕ್ಷಮ್ಸಲ್ಪ. ಅಲ್ಲೋ ಮುಂಜಾನೆ ಸಾರಿ ಕೇಳಿದ್ರು ನನಗೆ ಹಂಗ ಹಾಕ್ಯಾಕ್ ಬಿಡ್ತಿ ಮಗನ. ನಾನು ಏಂತ ಬಾಕಲ್ ಸಂದೆ ನಿಂತು ನೋಡ್ಯಾ ಇಲ್ಲಿ. ಮತ್ತ ಅವ್ ಮಂದಿ ಕಡೆ ಬಡ್ಸ್ಕೊತೀನಿ, ನಾನು ಬಡಿತೀನಿ ಅಂತ 4 ತನಕಿರ್ಲಿ ಮತ್ ನನಗೆ. ನಾ ಒಟ್ಟ ಕ್ಷಮಿಸುದಿಲ್ಲ ನಿನ್ನ. ಅವ ಹೋದ್ರು ಅಲ್ಲಿ ನೀರು ಕ್ಷಮಿಸು ಬಸ್ಸು. ಏ ಗುಂಡ್ಯಾ ನನಗೆ ಕ್ಷಮಿಸೋದಿಲ್ಲ. ನಿನ್ನ ಸಂಬಂಧ ಚಡ್ಡೆ ಹೇತ್ಕೊನಿ ಮನಿ ಹೊಡ್ದ ನನಗೆ ಕೆಟ್ಟ ಸಹ ಆಯ್ತಾ. ನಾ ಕ್ಷಮಿಸೋದಿಲ್ಲಪ್ಪ. ಏ ಶಂಕರ ಅವ್ರ ಕ್ಷಮಿಸುದಿಲ್ಲತ್ತಾರ, ನೀರು ಕ್ಷಮಿಸು ಪುಣ್ಯ ಕಟ್ಕೋರು ಶಂಕರ. ಏ ಮಗನ ಅವ್ರ ಕ್ಷಮಿಸಿಲ್ ನಿನಗ, ನಾ ಹೆಂಗ್ ಕ್ಷಮಿಸಲು? ಮೊದಲು ಅವ್ರು ಕ್ಷಮಿಸಲಿ, ಆಮೇಲೆ ನಾ ಕ್ಷಮಿಸ್ತಾನ. ನನ್ನೇನ್ರಿ ನಿಮ್ಗೆ ಏನೇ ತ್ರಾಸ ಆದ್ರು ಅದ್ರ ಹೊಟ್ಟೆ ಹಾಕೊಂಡಿಸಿದ ಕ್ಷಮಿಸ್ರು, ರೋಗ ಪರಿಹಾರ ಮಾಡ್ರು. ಗಪ್ಪ ಫೋನ್ ಬತ್ತು. ಡಾಕ್ಟರ್ ಹಳ್ಳಪ್ಪ TCH ಡಾಕ್ಟರ್ ಫೋನ್ ಹಚ್ಚಾನು, ಹಿಡಿಯೋ. ರಿಪೋರ್ಟ್ ಏನು ಬಂದೈತಿ ಕೇಳು. ಹಲೋ ಡಾಕ್ಟ್ರ್, ನನ್ನ ರಿಪೋರ್ಟ್ ಏನಾಯ್ತು ರೀ? ಗುಂಡ್ಯಾ ನಿನಗೇನು ಆಗಿಲ್ಲ, ನೀ ಆರಾಮದಿ. ಸ್ವಲ್ಪ ಮಾನಸಿಕಾಗಿ ಅಷ್ಟ. ನಿನ್ನ ಕಿಡ್ನಿ, ನಿನ್ನ ಲಿವರ, ನಿನ್ನ ಹಾರ್ಟ ಎಲ್ಲ ಫುಲ್ ಪರ್ಫೆಕ್ಟ್. ನೀವು ಮೊದಲಿನಕ್ಕಿಂತ ಫುಲ್ ಆಕ್ಟಿವ್ ಆಗಿ ಹೋಗ್ಗುಂಡ್ಯಾ. ಏ ಹಂಗ್ಯಾಕೋ ಮಕ್ಕಳ್ರ, ನೀವ್ ಏನ್ ಶಾಪ ಹಾಕಿದ್ರು ನನ್ ಏನು ಆಲಿಲ್ಲ. ಕ್ಷಮಿಸ್ರಿ ಅಂತೇಳಿ ನಿಮ್ ಕೈ ಬಿದ್ಯಾ, ನಿಮ್ ಕಾಲ್ ಬಿದ್ಯಾ, ನೀವ್ ಯಾರು ಕ್ಷಮಿಸ್ಲಿಲ್ಲ. ಡಾಕ್ಟ್ರ್ ಏನೋದು ಗೊತ್ತನ, ನಾ ಮೊದಲಿಗಿಂತ ಈಗ ಬಾಳ ಆಕ್ಟಿವ್ ಇದೀನತ್ತ. ನನ್ಗೆ ಯಾವ್ದು ಜಡ್ ಇಲ್ಲತ್ತ. ಮೊದಲ ನಿಮ್ಗ ತುಸುಸ್ ಕಾಡ್ತಿದ್ಯಾ, ನಾ ಹಿಡಿದೈತ್ಲ ನಿಮ್ಗ ಡಬಲ್ ಕಾಡ್ತೀನಿ.